ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾಜ್ಯದಲ್ಲಿ ಮಳೆಯ ಅಬ್ಬರ, ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಪರಿಹಾರ ಬಿಡುಗಡೆಗೆ ಅನುಮತಿ ಕೋರಿ ಪತ್ರವನ್ನು ಬರೆಯಲಾಗಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಸರ್ಕಾರ ಪತ್ರವನ್ನು ಬರೆದಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಅನುಮತಿ ಸಿಕ್ಕರೆ ಪರಿಹಾರವನ್ನು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಇದಕ್ಕಾಗಿ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅನುಮತಿ ಸಿಕ್ಕರೆ ಸುಮಾರು 130 ಕೋಟಿ ಬೆಳೆ ಪರಿಹಾರವನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇದಕ್ಕಾಗಿಯೇ ಚುನಾವಣಾ ಆಯೋಗದ ಸೂಚನೆಗಾಗಿ ಇದೀಗ ಕಾಯ್ತಾ ಇರುವಂತದ್ದು. ಚುನಾವಣಾ ಆಯೋಗದಿಂದ ಅನುಮತಿ ಸಿಕ್ಕ ನಂತರ ಘೋಷಣೆಯನ್ನ ಮಾಡಲಾಗುತ್ತೆ. ಇದಕ್ಕಾಗಿಯೇ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನವೇ ಸಿಎಂ ಸಭೆಯನ್ನ ಕರೆದಿದ್ರು. ಎಲ್ಲ ಡಿಸಿಗಳ ಜೊತೆ ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಸಭೆಯನ್ನ ಕರೆಯಲಾಗಿತ್ತು. ಆದರೆ ಈ ಒಂದು ಸಭೆಯನ್ನ ಇದೀಗ ಮುಂದೂಡಿಕೆ ಮಾಡಲಾಗಿದೆ. ಸಹಜವಾಗಿ ರಾಜ್ಯಾದ್ಯಂತ ಮಳೆಯ ಆರ್ಭಟದಿಂದಾಗಿ ರೈತರ ಬೆಳೆದಂತಹ ಬೆಳೆ ಇದೀಗ ಸಂಪೂರ್ಣವಾಗಿ ಮಳೆಯಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಇದರಿಂದ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ. ಹಾಗಾಗಿ ರೈತರು ಕೂಡ ನಮಗೆ ಸೂಕ್ತವಾದಂತಹ ಪರಿಹಾರ ಸರ್ಕಾರದಿಂದ ಸಿಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಆದರೆ ಇಲ್ಲಿ ಚುನಾವಣಾ ಆಯೋಗದಿಂದ ಅನುಮತಿಗಾಗಿ ರಾಜ್ಯ ಸರ್ಕಾರ ಕಾಯ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅನುಮತಿ ಸಿಕ್ಕ ನಂತರ ಸುಮಾರು 130 ಕೋಟಿ ರೂಪಾಯಿಯಷ್ಟು ಪರಿಹಾರ ಹಣವನ್ನು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ನಡೀಬೇಕಾಗಿದ್ದಂತಹ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಒಂದು ವೇಳೆ ಅನುಮತಿ ಸಿಕ್ಕರೆ ಸುಮಾರು 130 ಕೋಟಿ ರೂಪಾಯಿ ಬೆಳೆ ಪರಿಹಾರವನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ರೈತನದ್ದಾಗಿದ್ದು ಅಕ್ಷರಶಃ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟೋ ಕಡೆಗಳಲ್ಲಿ ಇದೀಗ ಭತ್ತ ಕಟಾವಿಗೆ ಬಂದಿತ್ತು. ಆದರೆ ಮಳೆ ಬಿದ್ದ ಪರಿಣಾಮ ಸಂಪೂರ್ಣವಾಗಿ ಬೆಳೆ ನೆಲ ಕಚ್ಚಿದೆ. ರಾಗಿ, ಭತ್ತ, ಹೀಗೆ ಬೇರೆ ಬೇರೆ ರೀತಿ ಶೇಂಗಾ ಬೆಳೆ ಬೆಳೆಯಲಾಗಿತ್ತು. ಇದೆಲ್ಲವೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಸುರಿತಾ ಇದೆ. ಇದರಿಂದ ಸಂಪೂರ್ಣವಾಗಿ ಬೆಳೆ ನಾಶವಾಗಿರುವಂಥದ್ದು. ಸೊ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದು ಬೆವರು ಹರಿಸಿ ಕೊನೆ ಟೈಮಲ್ಲಿ ಫಲ ಕೈಗೆ ಬರ್ತಾ ಇದೆ, ನಾವು ದುಡ್ಡು ನೋಡ್ತೀವಿ ಅನ್ನುವಂಥ ಟೈಮಲ್ಲಿ ಈ ರೀತಿಯಾಗಿ ಬೆಳೆ ಮಳೆ ಪಾಲಾಗಿರೋದ್ರಿಂದಾಗಿ ರೈತರು ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸಿದ್ದಾರೆ. ಸೊ ಎಲ್ಲೆಲ್ಲಿ ಏನೇನು ಪರಿಹಾರ ಕಾರ್ಯಗಳಾಗಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು ಡಿಸಿಗಳ ಜೊತೆ ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ. ಆದರೆ ಈಗ ಸದ್ಯ ಆ ಸಭೆಯನ್ನು ಮುಂದೂಡಲಾಗಿದೆ. ತುಮಕೂರಿನಲ್ಲಿ ಭಾರೀ ಮಳೆಯಾಗಿದೆ. 20 ವರ್ಷಗಳ ಬಳಿಕ ಜಯಮಂಗಲಿ ನದಿ ಭರ್ತಿಯಾಗಿದೆ. ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಜಯಮಂಗಲಿ ನದಿ ದೃಶ್ಯ ಸೆರೆಯಾಗಿದೆ. ಮಧುಗಿರಿ, ಕೊರಟಗೆರೆ, ಪಾವಗಡ ತಾಲೂಕಿನಲ್ಲಿ ಈ ಒಂದು ನದಿ ಹರಿಯುತ್ತೆ. ಭಾರೀ ಮಳೆಯಿಂದಾಗಿ ನದಿ ಉಕ್ಕಿ ಹರಿತಾ ಇದೆ. ಜಯಮಂಗಲಿ ನದಿ ಹರಿತಾ ಇರುವ ನದಿಯ ಒಂದು ದೃಶ್ಯವನ್ನ ಕ್ಯಾಮೆರಾದಲ್ಲಿ ಸೆರೆ ಮಾಡಲಾಗಿದೆ. ಸ್ಥಳೀಯರು ಒಂದು ರೀತಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. 20 ವರ್ಷಗಳಿಂದಲೂ ಕೂಡ ಜಯಮಂಗಲಿ ನದಿ ಈ ರೀತಿಯಾಗಿ ತುಂಬಿ ಹರಿದಿರಲಿಲ್ಲ. ಆದರೆ 20 ವರ್ಷಗಳ ಬಳಿಕ ಈ ಬಾರಿ ಧಾರಾಕಾರ ಮಳೆ ಸುರಿತಾ ಇದೆ. ಇದರಿಂದಾಗಿ ಜಯಮಂಗಲಿ ನದಿ ತುಂಬಿ ಹರಿತಾ ಇರುವಂಥದ್ದು ಆ ಒಂದು ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಇದು ಮಧುಗಿರಿ, ಕೊರಟಗೆರೆ, ಪಾವಗಡ ತಾಲೂಕಿನಲ್ಲಿ ಒಂದು ನದಿ ಹರಿಯುತ್ತೆ. ಭಾರೀ ಮಳೆಯಿಂದಾಗಿ ನದಿ ಉಕ್ಕಿ ಹರಿತಾ ಇದ್ದು ಅಲ್ಲಿನ ಜನ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಡ್ರೋನ್ ಕ್ಯಾಮೆರಾದಲ್ಲಿ ಒಂದು ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ಸುಮಾರು 20 ವರ್ಷಗಳಿಂದಲೂ ಕೂಡ ಜಯಮಂಗಲಿ ನದಿ ಈ ರೀತಿಯಾಗಿ ತುಂಬಿ ಹರಿದಿರಲಿಲ್ಲ. 20 ವರ್ಷಗಳ ಬಳಿಕ ಈ ರೀತಿಯಾಗಿ ನದಿ ತುಂಬಿದೆ ಅಂತ ಆ ಭಾಗದ ಜನ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ, ಆ ಸೇತುವೆ ಮೇಲೆ ಜನರೆಲ್ಲ ನಿಂತು ಈ ರೀತಿ ನದಿ ತುಂಬಿ ಹರಿತಾ ಇದೆ ಆ ಒಂದು ದೃಶ್ಯಗಳನ್ನ ಕಣ್ ತುಂಬಿಕೊಳ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಬರ್ತಾ ಇರುವಂಥದ್ದು. ಅಂದ್ರೆ ತುಮಕೂರಿನಲ್ಲಿ ಯಾವಾಗಲೂ ಕೂಡ ಇಷ್ಟರ ಮಟ್ಟಿಗೆ ಮಳೆ ಆಗಿರಲಿಲ್ಲ. ಇದೇ ಮೊದಲ ಬಾರಿ. ಅಂದ್ರೆ ಸುಮಾರು 20 ವರ್ಷಗಳ ಬಳಿಕ ಈ ರೀತಿ ಮಳೆ ಧಾರಾಕಾರವಾಗಿ ಸುರಿದಿರೋದ್ರಿಂದಾಗಿ ಜಯಮಂಗಲಿ ನದಿ ಕೂಡ ತುಂಬಿ ಹರಿತಾ ಇರುವಂಥದ್ದು. ಈ ನದಿಯ ದೃಶ್ಯಗಳನ್ನ ಇದೀಗ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಸಹಜವಾಗಿ ಈ ಭಾಗದ ಜನರಲ್ಲಿ ಒಂದು ರೀತಿ ಸಂತಸಕ್ಕೂ ಕೂಡ ಕಾರಣವಾಗಿದೆ. ರಾಜ್ಯದ ವಿವಿಧ ಕಡೆ ನಿರಂತರವಾಗಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ತುಂಗಭದ್ರಾ ಜಲಾಶಯದ 12 ಗೇಟ್ಗಳ ಮೂಲಕ ನೀರನ್ನ ಹೊರಬಿಡಲಾಗ್ತಾ ಇದೆ. 40,882 ಕ್ಯೂಸೆಕ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗಿದೆ. ಹೊಸಪೇಟೆಯ ಬಳಿ ಇರೋ ತುಂಗಭದ್ರಾ ಜಲಾಶಯ ಇದೀಗ ತುಂಬಿ ಹರಿತಾ ಇರುವಂಥದ್ದು. 12 ಗೇಟ್ಗಳ ಮೂಲಕ ಕೂಡ ಇದೀಗ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಸುಮಾರು 40,882 ಕ್ಯೂಸೆಕ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗಿದೆ.
ಇನ್ನು ಭಾರಿ ಮಳೆಯಿಂದ ಹಲವು ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಹಾವೇರಿ, ಗದಗ, ಬಳ್ಳಾರಿಯಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನಲ್ಲಿ ಭತ್ತ ಬೆಳೆದಿದ್ದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಟಾವು ಮಾಡಿ ರಾಶಿ ಹಾಕಿದ್ದ ಭತ್ತದಲ್ಲಿ ಮೊಳಕೆ ಬಂದು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ಗದಗ ಜಿಲ್ಲೆಯಲ್ಲೂ ಕೂಡ ಮಳೆಯಿಂದಾಗಿ 100 ಎಕರೆ ಪ್ರದೇಶದಲ್ಲಿ ಮೆಣಸಿನಕಾಯಿ, ಈರುಳ್ಳಿ, ಹತ್ತಿ, ಜೋಳ ಬೆಳೆ ಹಾನಿಯಾಗಿದೆ. ಬಳ್ಳಾರಿ ತಾಲೂಕಿನ ಕೊಳಗಲ್ಲು ಗ್ರಾಮದಲ್ಲಿ 100 ಎಕರೆಯಷ್ಟು ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಎರೆಸ್ವಾಮಿ ಎಂಬುವರಿಗೆ 6 ಎಕರೆ ಭತ್ತದ ಗದ್ದೆಗೆ ನೀರು ನುಗ್ಗಿ ಭತ್ತ ಹಾನಿಯಾಗಿರುವಂಥದ್ದು. ಎಷ್ಟೋ ಕಡೆಗಳಲ್ಲಿ ಕಟಾವು ಮಾಡಿ ಭತ್ತವನ್ನು ರಾಶಿ ಹಾಕಲಾಗಿತ್ತು. ಆದರೆ ಈ ರೀತಿ ದಿಢೀರಂತ ಅಕಾಲಿಕ ಮಳೆ ಬಂದಿದ್ರಿಂದಾಗಿ ಭತ್ತ ಸಂಪೂರ್ಣವಾಗಿ ಮೊಳಕೆ ಒಡೆದಿದೆ. ಸೊ ಕಟಾವು ಮಾಡಿ ಇನ್ನೇನು ಇದನ್ನ ಮಾರಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು ರೈತರಲ್ಲಿ ಒಂದು ರೀತಿ ಕಣ್ಣೀರನ್ನ ತರಿಸ್ತಾ ಇದೆ. ಮತ್ತೊಂದು ಕಡೆ ಮೆಣಸಿನಕಾಯಿ ದೃಶ್ಯಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಮೆಣಸಿನಕಾಯಿಯನ್ನು ಒಣಗಲು ಹಾಕಲಾಗಿತ್ತು. ಹೀಗೆ ಅಕಾಲಿಕವಾಗಿ ಬಂದಂತಹ ಮಳೆಗೆ ಆ ಮೆಣಸಿನಕಾಯಿ ಸಂಪೂರ್ಣವಾಗಿ ಮಳೆಯಲ್ಲಿ ತೊಯ್ದು ಹೋಗಿರುವಂಥದ್ದು. ಮತ್ತೊಂದು ಕಡೆ ಬೇರೆ ಬೇರೆ ಬೆಳೆಗಳನ್ನು ಹಾಕಲಾಗಿತ್ತು. ಈ ಅಕಾಲಿಕ ಮಳೆಯಿಂದಾಗಿ ಆ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು. ಸೊ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತಹ ಅನ್ನದಾತ ಇದೀಗ ತಲೆ ಮೇಲೆ ಕೈ ಹೊತ್ತುರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ವಲ್ಪವೂ ಕೂಡ ನಾವು ಈ ಬಾರಿ ಹಣವನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಒಂದು ರೀತಿ ಬೆಳೆ ನೆಲ ಕಚ್ಚಿರುವಂಥದ್ದು. ಹಾಗಾಗಿ ಅನ್ನದಾತ ಅಕ್ಷರಶಃ ಈಗ ಕಣ್ಣೀರು ಹಾಕ್ತಾ ಇದ್ದಾನೆ. ಈ ಅಕಾಲಿಕ ಮಳೆಯಿಂದಾಗಿ ರೈತರ ಪಾಲಿಗಂತೂ ಈ ಮಳೆ ಬಹುದೊಡ್ಡ ನಷ್ಟವನ್ನ ತಂದೊಡ್ಡಿರುವಂಥದ್ದು. ಸಂಪೂರ್ಣವಾಗಿ ರೈತರು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ನೆಲ ಕಚ್ಚಿದೆ. ಮತ್ತೊಂದು ಕಡೆ ಮಡಿಕೇರಿ ಭಾಗದಲ್ಲೂ ಕೂಡ ಇದೀಗ ಧಾರಾಕಾರ ಮಳೆ ಸುರಿದಿರುವಂಥದ್ದು. ಇದರಿಂದ ಅಲ್ಲಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಸೊ ಮಡಿಕೇರಿ ಭಾಗದಲ್ಲೂ ಕೂಡ ಭತ್ತದ ನಾಟಿ ಮಾಡಲಾಗಿತ್ತು. ಈಗ ಪೈರು ಕೂಡ ಬೆಳೆದಿತ್ತು. ಆದರೆ ಈಗ ಸಂಪೂರ್ಣವಾಗಿ ಅದು ಬಾಗಿರುವಂಥದ್ದು. ಅಂದರೆ ಜೋರಾಗಿ ಗಾಳಿ ಮಳೆ ಬಂದಿದ್ರಿಂದಾಗಿ ಆ ಸಂಪೂರ್ಣ ಬೆಳೆ ನೆಲ ಕಚ್ಚಿದೆ. ಇದು ಮಡಿಕೇರಿ ಭಾಗದಲ್ಲಿ ಆಗಿರುವಂಥದ್ದು. ಇದರಿಂದ ರೈತರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಈ ರೀತಿ ನೆಲ ಕೊಚ್ಚಿರುವಂಥದ್ದು. ಹಾಗಾಗಿ ನಮಗೆ ಸರ್ಕಾರ ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಅಂತ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ 1 ವರ್ಷ ಕಾಯ್ಬೇಕಾಗತ್ತೆ ಒಂದು ಪೈರ್ ಬರ್ಬೇಕಾದ್ರೆ. ಸೊ ಇಷ್ಟು ರೀತಿ ಇವರು ಕೆಲಸ ಮಾಡಿರ್ತಾರೆ ಹೊಲಗಳಲ್ಲಿ. ಆದ್ರೆ ಬೆಳೆ ಕೈಗೆ ಬರುವಂತ ಟೈಮಲ್ಲಿ ಈ ರೀತಿ ನಾಶವಾಗಿ ಹೋಯ್ತಲ್ಲ ಅಂತ ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡಿ. ಕೊಡಗು ಕಳೆದ 4 ವರ್ಷದಿಂದ ಅಕ್ಷರಶಃ ನಲುಗಿ ಹೋಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಸೊ ಈ ವರ್ಷ ಮಳೆಗಾಲದಲ್ಲಿ ಅಂತಹ ದೊಡ್ಡ ಅನಾಹುತ ಆಗದಿದ್ರೂ ಕೂಡ ಕಳೆದ ಒಂದು 15 ದಿನದಿಂದ ಬಂಗಾಳ ಕೊಲ್ಲಿಯಲ್ಲಿ ಆಗ್ತಿರುವಂತಹ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಕೊಡಗು ಕೂಡ ಅದರ ಎಫೆಕ್ಟ್ ದೊಡ್ಡ ಪ್ರಮಾಣದಲ್ಲಿ ಆಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಸೊ ನಾವೀಗ ನೋಡ್ಬೋದು, ಸಾಕಷ್ಟು ಮಳೆ ಆಗ್ತಿರೋಂತಹ ಹಿನ್ನೆಲೆಯಲ್ಲಿ ಬೆಳೆದಿರೋಂತಹ ಬೆಳೆಗಳು ಕೂಡ ಸಂಪೂರ್ಣವಾಗಿ ಎಲ್ಲವೂ ಕೂಡ ನೀರಿನ ಒಳಗಡೆ ಮುಳುಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಿದ್ದೋಗಿದೆ. ಸೊ ನೋಡ್ಬೋದು, ಇಲ್ಲಿ ಕುಶಾಲನಗರ ತಾಲೂಕಿನ ಏನು ಕೂಡಿಗೆ ಸುತ್ತಮುತ್ತ ಇದೆ. ಈ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ರೈತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಭತ್ತ, ಮೆಕ್ಕೆಜೋಳ ಇವೆಲ್ಲವನ್ನು ಕೂಡ ಬೆಳೀತಾರೆ. ಆದರೆ ಏನು ನಿರಂತರವಾಗಿ ಮಳೆ ಸುರಿತಾ ಇದೆ, ಅದರ ಪರಿಣಾಮವಾಗಿ ಇಡೀ ಭತ್ತದ ಬೆಳೆ ಸಂಪೂರ್ಣವಾಗಿ ಬಿದ್ದೋಗಿರೋಂಥದ್ದು. ಸೊ ಹೀಗಾಗಿ ಇಡೀ ಬೆಳೆ ಕರಿಗೋಗ್ತಾ ಇದೆ. ಒಂದು ರೀತಿ ಕೈಗೆ ಬಂದಂತಹ ತುತ್ತು ಇವತ್ತು ರೈತರಿಗೆ ದಕ್ಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಕಷ್ಟಪಟ್ಟು ಇಡೀ ವರ್ಷ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗ್ತಾ ಇದೆ, ಮಣ್ಣು ಪಾಲಾಗ್ತಾ ಇದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಕೂಡ ಸಿಕ್ಕಿರೋಂಥದ್ದು ಈಗ ಗೊತ್ತಾಗ್ತಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ರೈತರ ನಮ್ಮೊಟ್ಟಿಗೆ ಒಬ್ಬರು ಜವರಪ್ಪನವ್ರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಇದು ನಾವು ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗಾಗಿದೆ. ಮಳೆಯಿಂದ ಭಾರಿ ನಷ್ಟ ಆಗಿದೆ. ಜೋಳ ಮತ್ತು ಭತ್ತದ್ದು ಭಾರಿ ಹಾನಿಯಾಗಿ ಎಲ್ಲ ಹೋಗ್ತಾ ಇದೆ. ಭಾರಿ ಮಳೆ ಜಾಸ್ತಿ ಆಗಿಬಿಟ್ಟು ನಮಗೇನು ಕೈಗೆ ಸಿಗ್ತಾ ಇಲ್ಲ. ಇದು ಆದ್ದರಿಂದ ನಾವು ಈ ಭಾರಿ ನರ್ಕತ್ವಕ್ಕೆ ರೈತರಿಗೆ ಭಾರಿ ನರ್ಕ ಆಗಿಬಿಟ್ಟಿದೆ ಅಂತೇಳಿ ನಾವು ಒಂದು ಮಾತಾಡೋಣ ಮಾತು ಮುಗಿಸ್ತೇವೆ. ಅಲ್ಲ, ಈಗ ಬೆಳೆ ಇವೆಲ್ಲವೂ ಕೂಡ ಈಗ ಆಗಲೇ ನೀವು ರಾಜಮುಡಿ ಭತ್ತವನ್ನು ಬೆಳೆದಿದ್ದೀರಾ. ಸೊ ಬೆಳೆ ಇನ್ನೊಂದು ಸ್ವಲ್ಪ ಎಷ್ಟು ದಿನಕ್ಕೆ ಕುಯ್ಲಿಕ್ಕೆ ಬರ್ತಿತ್ತು, ಈಗ ಏನಾಗಿದೆ ಸ್ಥಿತಿ? ಇನ್ನೂ 1-2 ತಿಂಗಳು ಬೇಕು ಕುಯ್ಲಿಕ್ಕೆ. ಡಿಸೆಂಬರ್ 15ರೊಳಗೆ ಕುಯ್ಬೇಕು. ಅದರೊಳಗೆ ಹಿಂಗೆ ಈ ಹೊಡೆ ಟೈಮ್ನಲ್ಲಿ ಹೀಗೆಲ್ಲ ಬಿದ್ದು ಅನಾಹುತ ಆಗಿದೆ. ಇನ್ನು ನಮಗೆ ಇದು ಸಿಕ್ಕೋದಿಲ್ಲ, ಬರೀ ಜಳ್ಳೆಯ. ನಮ್ಗೆ ಇನ್ನೇನು ಫಲವತ್ತೆ ಏನು ಸಿಕ್ಕೋದಿಲ್ಲ. ಇದು ಹಿಂಗಾಗಿದೆ ಪರಿಸ್ಥಿತಿ. ಈ ಪರಿಸ್ಥಿತಿಲಿ ನಾವು ಈಗ ಏನು ಮಾಡೋದು ಅನ್ನೋದಂಗೆ ಆ ಪರಿಸ್ಥಿತಿ ಈಗ ಈ ಮಟ್ಟಕ್ಕೆ ಆಗಿದೆ. ಸೊ ಇದು ರೈತರ ಅಳಲಾಗಿರೋಂಥದ್ದು. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನು ವರುಣನ ಅಬ್ಬರಕ್ಕೆ ದಾವಣಗೆರೆಯ ಹರಿಹರದಲ್ಲಿ ಸಾವಿರಾರು ಎಕರೆಯ ಭತ್ತ ನೆಲ ಕಚ್ಚಿದೆ. ಹರಿಹರ ಶಾಸಕ ಎಸ್ ರಾಮಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ರೈತರಿಗೆ ಧೈರ್ಯ ತುಂಬಿದ್ರು. ಅಲ್ಲದೆ ಪರಿಹಾರ ಕೊಡಿಸುವ ಭರವಸೆಯನ್ನ ಕೂಡ ಶಾಸಕರು ಕೊಟ್ಟಿದ್ದಾರೆ.
ಸೊ ಶಾಸಕ ರಾಮಪ್ಪ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದಾವಣಗೆರೆ ಹರಿಹರದಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿತ್ತು. ಆದರೆ ಈ ರೀತಿ ಅಕಾಲಿಕವಾಗಿ ಬಂದಂತಹ ಮಳೆಯಿಂದ ಸಂಪೂರ್ಣವಾಗಿ ಆ ಭತ್ತದ ಬೆಳೆ ಎಲ್ಲವೂ ನೆಲ ಕಚ್ಚಿರುವಂಥದ್ದು, ಗದ್ದೆಗಳಲ್ಲೇ ನೀರು ತುಂಬಿಕೊಂಡಿದೆ. ಹಾಗಾಗಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಇದನ್ನ ಪರಿಶೀಲನೆ ಮಾಡಿದ್ದಾರೆ ಶಾಸಕ ರಾಮಪ್ಪ ಅವರು. ಅಲ್ಲದೆ ರೈತರಿಗೆ ನಾವು ಪರಿಹಾರ ಕೊಡಿಸ್ತೀವಿ ಸರ್ಕಾರದ ಜೊತೆ ಮಾತನಾಡಿ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಕೋಲಾರ ನಗರದಲ್ಲಿ ಭಾರಿ ಮಳೆಯಾಗಿದೆ. ಹಲವು ಬಡಾವಣೆಗಳು ಜಲಾವೃತಗೊಂಡಿದೆ. ಕೋಲಾರಮ್ಮ ಕೆರೆಗೆ ಹೊಂದಿಕೊಂಡಂತಹ ಬಡಾವಣೆಗಳಲ್ಲಿ ಇದೀಗ ನೀರು ತುಂಬಿಕೊಂಡಿರುವಂಥದ್ದು. ಹಾಗಾಗಿ ಅಲ್ಲಿ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ. ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿರುವಂಥದ್ದು, ಮನೆಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಶಿಥಿಲಾವಸ್ಥೆಯಲ್ಲಿದ್ದಂತಹ ಕೆಲವೊಂದು ಮನೆಗಳ ಗೋಡೆಗಳು ಕೂಡ ಈಗ ಕುಸಿದು ಬಿದ್ದಿರುವಂಥದ್ದು. ಕೋಲಾರಮ್ಮ ಕೆರೆ ಭರ್ತಿಯಾಗಿದ್ದು ಅದು ಕೆಲವೊಂದು ಬಡಾವಣೆಗಳಿಗೆ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಅಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದೆ. ಜನರ ಮನೆಯೊಳಕ್ಕೆ ನೀರು ನುಗ್ಗಿರೋದ್ರಿಂದಾಗಿ ಮನೆಯೊಳಗೆ ಬಂದಂತಹ ನೀರನ್ನು ಹೊರಹಾಕೋದ್ರಲ್ಲಿ ಜನರು ನಿರತರಾಗಿದ್ದಾರೆ. ಸೊ ಈ ಬಾರಿ ಬಂದಂತಹ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ಅನ್ನುವಂಥ ದೃಶ್ಯಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಕೋಲಾರ ನಗರದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಹಲವು ಬಡಾವಣೆಗಳ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಕೋಲಾರಮ್ಮ ಕೆರೆಗೆ ಹೊಂದಿಕೊಂಡಂತೆ ಏನೆಲ್ಲ ಬಡಾವಣೆಗಳಿತ್ತು ಆ ಬಡಾವಣೆಗಳ ಮನೆಗಳಿಗೆ ಇದೀಗ ನೀರು ನುಗ್ಗಿದೆ. ಮತ್ತೊಂದು ಕಡೆ ಈಗ ಹೆದ್ದಾರಿಯಲ್ಲೂ ಕೂಡ ಯಾವ ರೀತಿಯಾಗಿ ನೀರು ನಿಂತಿದೆ ಅನ್ನುವಂಥ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಒಂದು ರೀತಿ ಹೊಳೆ ರೀತಿಯಲ್ಲಿ ರಸ್ತೆ ಮಧ್ಯದಲ್ಲೇ ನೀರು ಹರಿತಾ ಇರುವಂಥದ್ದು. ಹಾಗಾಗಿ ಆ ನೀರಿನ ಮಧ್ಯೆಯೇ ಭಾರಿ ಪ್ರಮಾಣದ ವಾಹನಗಳಲ್ಲಿ ಸಂಚಾರ ಮಾಡ್ತಾ ಇರುವಂಥ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಇದು ಸದ್ಯ ಕೋಲಾರದಲ್ಲಿ ಉಂಟಾಗಿರುವಂತಹ ಮಳೆಯ ಅವಾಂತರ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಗೆ ಜಲ ದಿಗ್ಬಂಧನ ಉಕ್ಕಿ ಹರಿತಾ ಇದೆ ಅಮಾನಿ ಬೈರಸಾಗರ ಕೆರೆ. ಗುಡಿಬಂಡೆ ತಾಲೂಕಿನ ಹಲವು ಗ್ರಾಮಗಳಿಗೆ ಇದೀಗ ಜಲ ದಿಗ್ಬಂಧನ ಆಗಿದೆ. ಅಪಾಯ ಮಟ್ಟದಲ್ಲಿ ಚಿತ್ರಾವತಿ ನದಿ ಹರಿತಾ ಇರೋದ್ರಿಂದಾಗಿ ಬಾಗೇಪಲ್ಲಿ ಪಟ್ಟಣದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಟಿಬಿ ಕ್ರಾಸ್ನಿಂದ ಬಾಗೇಪಲ್ಲಿಗೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಪಾಯದ ಮಟ್ಟದಲ್ಲಿ ನದಿ ನೀರು ಹರಿತಾ ಇರೋದ್ರಿಂದಾಗಿ ಕೆಲವೊಂದು ಮನೆಗಳಿಗೆ ಈಗ ನೀರು ನುಗ್ಗಿದೆ. ಕೆಲವೊಂದು ಬಡಾವಣೆಗಳಿಗೂ ಕೂಡ ನೀರು ನುಗ್ಗಿದೆ. ಗ್ರಾಮಗಳ ಸಂಪರ್ಕ ಕೂಡ ಕಡಿತಗೊಂಡಿದೆ. ನೀರಿನಲ್ಲಿ ಕೊಚ್ಚಿ ಹೋದ ಬೈಕ್ ಉಳಿಸಿಕೊಳ್ಳಲು ಬೈಕ್ ಸವಾರ ಹರಸಾಹಸ ಪಟ್ಟಿದ್ದಾರೆ. ಮೂವರು ಸೇರಿ ಬೈಕ್ ಅನ್ನು ಉಳಿಸಿಕೊಳ್ಳಲು ಅವಿರತ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಇವರ ಪ್ರಯತ್ನ ವಿಫಲವಾಗಿದೆ. ಕೊರಟಗೆರೆ ತಾಲೂಕಿನ ಮಲ್ಲಪ್ಪನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ಕೆರೆ ತುಂಬಿ ಹರಿತಾ ಇತ್ತು ನೀರು. ಬೈಕ್ನಲ್ಲಿ ರಸ್ತೆ ಸೇತುವೆ ದಾಟ್ತಾ ಇದ್ದ ಬೈಕ್ ಸವಾರ ನೀರಿನ ರಭಸಕ್ಕೆ ಆಯತಪ್ಪಿ ಬೈಕ್ ಸಮೇತ ಕೆಳಗೆ ಸವಾರ ಬಿದ್ದಿದ್ದಾನೆ. ಬೈಕ್ ಅನ್ನು ಉಳಿಸಿಕೊಳ್ಳೋದಕ್ಕೆ ಸವಾರನಿಗೆ ಇಬ್ಬರು ಸ್ಥಳೀಯರು ಸಾಥ್ ನೀಡಿದ್ದಾರೆ. ಬೈಕ್ ಅನ್ನ ಕಳ್ಕೊಂಡು ಜೀವ ಉಳಿಸ್ಕೊಂಡಿದ್ದಾನೆ ಸವಾರ. ಎಷ್ಟೋ ಸಂದರ್ಭಗಳಲ್ಲಿ ಜನ ಇದೇ ರೀತಿ ಮಾಡ್ತಾರೆ. ಈಗ ರಸ್ತೆ ಮೇಲೆ ನೀರು ಹರಿತಾ ಇರುತ್ತೆ, ಆ ನೀರಿನ ಮಧ್ಯೆಯೇ ಹೋಗ್ತಾರೆ. ಆಗ ನೀರಿನ ಸೆಳೆತಕ್ಕೆ ಸಿಲುಕಿ ಬೈಕ್ ಸಮೇತ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅಂಥದ್ದೇ ಒಂದು ಘಟನೆ ಕೊರಟಗೆರೆಯಲ್ಲಿ ನಡೆದಿರುವಂಥದ್ದು. ಸೊ ಬೈಕ್ ಸಮೇತ ಆ ಸವಾರ ಕೊಚ್ಕೊಂಡು ಹೋಗ್ತಾ ಇದ್ದ. ಆತ ತನ್ನ ಜೀವವನ್ನು ಉಳಿಸ್ಕೊಳ್ಳೋದು ಬಿಟ್ಟು ಆ ಬೈಕನ್ನು ಹಿಡ್ಕೊಳ್ಳೋದಕ್ಕೆ ಇನ್ನಿಲ್ಲದ ಹರಸಾಹಸ ಪಟ್ಟಿದ್ದಾರೆ. ಆದರೂ ಕೂಡ ಆ ಬೈಕನ್ನು ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಆ ನೀರಿನ ಸೆಳೆತಕ್ಕೆ ಬೈಕ್ ಕೂಡ ಕೊಚ್ಕೊಂಡು ಹೋಗಿದೆ. ವೆಲ್ಕಮ್ ಬ್ಯಾಕ್. ಪುನೀತ್ ರಾಜ್ಕುಮಾರ್ಗೆ ವಿಜಯನಗರದ ಶಿವ ನಾಟ್ಯಾಲಯದ ವಿದ್ಯಾರ್ಥಿಗಳು ನೃತ್ಯ ನಮನ ಸಲ್ಲಿಸಿದ್ದಾರೆ. ಪುನೀತ್ ಹಾಡಿದ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಈ ಹಾಡಿಗೆ ನೃತ್ಯ ಮಾಡುವ ಮೂಲಕ ಪುನೀತ್ಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮಕ್ಕಳ ನೃತ್ಯಕ್ಕೆ ವರ್ಷಿಣಿ ಕೃಷ್ಣಪ್ಪ ಕೊರಿಯೋಗ್ರಾಫ್ ಮಾಡಿದ್ದು ನೃತ್ಯವನ್ನ ಮಂಜುನಾಥ್ ಆಚಾರ್ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ
ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಭಾರತದ ಸ್ವಂತ ಕಿರು ವಿಡಿಯೋ ಶೇರಿಂಗ್ ಆಪ್ ಚಿಂಗಾರಿ ಕ್ರಿಪ್ಟೋ ಸಾಮಾಜಿಕ ಟೋಕನ್ GARI ಮೂಲಕ ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆಯಲ್ಲಿ ದೊಡ್ಡ ಅಬ್ಬರ ಸೃಷ್ಟಿಸಿದೆ. ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ GARIಗೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಭಾರತದಲ್ಲಿ ಚಿಂಗಾರಿ ಆಪ್ ತುಂಬಾ ಜನಪ್ರಿಯ ಆಗ್ತಾ ಇದೆ. ಅಲ್ಲದೆ ಸಾಮಾಜಿಕ ಮಾಧ್ಯಮ ವಿಭಾಗದಲ್ಲಿ ಉತ್ತಮ ಆಪ್ ಎಂಬ ಶೀರ್ಷಿಕೆಯನ್ನು ಗೆದ್ದಿದೆ. ಚಿಂಗಾರಿ ಆಪ್ ಕೇವಲ ವಿಷಯ ರಚನಾಕಾರರ ಯಶಸ್ಸಿಗಷ್ಟೇ ಕಾರಣವಾಗಿಲ್ಲ, ವೀಕ್ಷಕರು, ಜಾಹೀರಾತುದಾರರು, ಡೆವಲಪರ್ಗಳ ಯಶಸ್ಸಿಗೂ ಕಾರಣವಾಗಿದೆ. GARIನ ಭವಿಷ್ಯದ ಇನ್ ಆಪ್ ಕರೆನ್ಸಿಯಷ್ಟೇ ಅಲ್ಲದೆ ಆಡಳಿತಾತ್ಮಕ ಟೋಕನ್ ಆಗಿಯೂ ಬಳಸಬಹುದು. ಬನ್ನಿ ಕೇಳೋಣ ಈ ಆಪ್ ಬಗ್ಗೆ ಪ್ರಭಾವ ಬೀರುವವರು ಏನ್ ಹೇಳ್ತಾರೆ ಅಂತ. Gari tokens give the governance power to creators on the Chingari app. So we will be an important part of whatever development and growth that happens on the app. In short, we will create circular economy for ourselves. Also, the value will be better distributed on the platform. So for whatever videos we create on our app, we shall earn in Gari tokens. All the creator videos will become NFTs on Gari NFT marketplace, and this will empower us to earn directly from our creation and reap maximum benefits out of our talents. We will be the direct owners of profit. No mediators, no commission, no hassle. ತುಮಕೂರು ಮಳೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮಳೆ ಸೃಷ್ಟಿಸಿದ ಅವಾಂತರಕ್ಕೆ ತುಮಕೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ನಿರಂತರ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿ ಹರಿತಾ ಇವೆ. 15-20 ವರ್ಷದಿಂದ ನೀರು ಕಾಣದ ಕೆರೆಗಳು ಕೂಡ ಈಗ ಭರ್ತಿಯಾಗಿವೆ. ಮಳೆ ನೀರಿನಿಂದ ಏಕಾಏಕಿ ಕೆರೆಗಳು ಭರ್ತಿಯಾಗಿವೆ. ಗುಬ್ಬಿ ತಾಲೂಕಿನ ಅರಿವೇಸಂದ್ರ ಕೆರೆ ಕೂಡ ಭರ್ತಿಯಾಗಿದೆ. ಕೆರೆ ಒಡೆದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 206 ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೊಲ, ಗದ್ದೆ, ತೋಟಗಳಿಗೆ ಮಳೆ ನೀರು ನುಗ್ಗಿರುವಂಥದ್ದು. ಮತ್ತೊಂದು ಕಡೆ ಮತ್ತೆ ಮಳೆ ಕೂಡ ಶುರುವಾಗಿದೆ. ರೈತರ ಜಮೀನಿಗೆ ಕೆರೆಯ ನೀರು ರಭಸವಾಗಿ ಹರಿತಾ ಇದೆ. ಕೆರೆ ಕೋಡಿ ಬಿದ್ದ ಪರಿಣಾಮ ಈಗ ಸಂಪೂರ್ಣವಾಗಿ ರೈತರ ಜಮೀನುಗಳಿಗೆ ಆ ಕೆರೆಯ ನೀರೆಲ್ಲವೂ ನುಗ್ಗಿರೋದ್ರಿಂದಾಗಿ ಆ ಭಾಗದಲ್ಲಿ ರೈತರು ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಲ್ಲೇ ಕೂಡ ನೀರು ನಿಂತಿರೋದ್ರಿಂದ ವಾಹನ ಸವಾರು ಕೂಡ ಹೈರಾಣಾಗಿದ್ದಾರೆ. ತೆಂಗಿನ ತೋಟಗಳು ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಂಡ್ಯದ ಚಂದಗಿರಿ ಕೊಪ್ಪಲು ಗ್ರಾಮಸ್ಥರು ಅಳಲು ಮುಗಿಲು ಮುಟ್ಟಿದೆ. ಸತತ ಮಳೆಯಿಂದಾಗಿ 100 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆಯೆಲ್ಲ ನೀರ್ಪಾಲಾಗಿದೆ. ಜೊತೆಗೆ ಈ ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ತೆರಳುವ ಸಂಪರ್ಕ ರಸ್ತೆ ಕೂಡ ಕಡಿತವಾಗಿದೆ. ಈ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ಸುನೀಲ್ ಗೌಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಾರದಿಂದ ಸುರಿದಂತಹ ಭಾರೀ ಮಳೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದಗಿರಿ ಕೊಪ್ಪಲು ಗ್ರಾಮದಲ್ಲಿ ಸಾಕಷ್ಟು ಬೆಳೆ ನಾಶ ಆಗಿರತಕ್ಕಂಥದ್ದು. 106 ಎಕರೆ ಭತ್ತ, ಕಬ್ಬು ಸಂಪೂರ್ಣವಾಗಿ ನಾಶ ಆಗಿರತಕ್ಕಂಥದ್ದು. ಇದ್ರ ಜೊತೆಗೆ ಚಂದಗಿರಿ ಕೊಪ್ಪಲು ಗ್ರಾಮದಿಂದ ನೆಲಮನೆ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಒಂದು ಬಂದ್ ಆಗಿರ್ತಕ್ಕಂಥದ್ದು. ಏನು ಬಂದಂಥ ನೀರು ಅಂದರೆ ಮಳೆ ಹೆಚ್ಚಾಗಿ ಬಂದಂಥ ಸಂದರ್ಭದಲ್ಲಿ ಗ್ರಾಮಕ್ಕೆ ಬರ್ತಕ್ಕಂಥ ಕೋಡಿ ನೀರೇನಿತ್ತು ಆ ಕೋಡಿ ನೀರು ಹೆಚ್ಚಾಗಿ ಹರಿದಿದ್ದ ಪರಿಣಾಮ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಗ್ರಾಮದಲ್ಲಿ ಸಂಪರ್ಕ ಸೇತುವೆ ಏನಿತ್ತು ಆ ಸೇತುವೆ ಕೂಡ ಸಂಪೂರ್ಣವಾಗಿ ಮುರಿದು ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಚಂದಗಿರಿ ಕೊಪ್ಪಲು ಗ್ರಾಮದಿಂದ ನೆಲಮನೆಗೆ ಹೋಗುವಂಥ ಸಂಪರ್ಕ ರಸ್ತೆ ಏನಿತ್ತು ಅದು ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಈ ಗ್ರಾಮದಿಂದ ಆ ಗ್ರಾಮಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಈ ಒಂದು ಗ್ರಾಮಕ್ಕೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸುಮಾರು 8ರಿಂದ 10 ಕಿಲೋಮೀಟರ್ ಸುತ್ತಾಕೊಂಡು ಬರಬೇಕಾಗತ್ತೆ. ಜೊತೆಗೆ ಏನು ಇಲ್ಲಿ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು
ಸೇತುವೆ ಮೂಲಕ ಒಂದು ಕಾಲುವೆಯನ್ನು ನಿರ್ಮಿಸಲಾಗಿತ್ತು, ಅದು ಕೂಡ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಏನು ಪಾಂಡವಪುರದ ಕೆರೆ ತುಂಬಿ ಹರಿದಿದ್ರಿಂದ ಈ ರೀತಿಯಾದಂಥ ಒಂದು ಪ್ರವಾಹ ಈ ಒಂದು ಗ್ರಾಮದಲ್ಲಿ ಬಂದಿರತಕ್ಕಂಥದ್ದು. ಹಾಗೆ ಸಾಕಷ್ಟು ಬೆಳೆ ಹಾನಿ ಕೂಡ ಆಗಿರ್ತಕ್ಕಂಥದ್ದು ಈ ಗ್ರಾಮದಲ್ಲಿ. ಏನು ಆ ಒಂದು ಬೆಳೆ ಹಾನಿ ಜೊತೆಗೆ ಆ ಗದ್ದೆಗಳು ಮತ್ತೆ ನಾರ್ಮಲ್ ಸ್ಥಿತಿಗೆ ಬರದೇ ಇರೋ ರೀತಿಯಲ್ಲಿ ಹಾಳಾಗಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ, ಇಲ್ಲಿ ರೈತರು ಭತ್ತವನ್ನು ಬೆಳೆದಿರ್ತಕ್ಕಂಥದ್ದು, ಭತ್ತದ ಬೆಳೆ ಜೊತೆಗೆ ಆ ಜಮೀನು ಕೂಡ ಒಂದು ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ನಾವು ನೋಡಿರೋಂಥ ಇಷ್ಟು ವರ್ಷ ಅನುಭವದಲ್ಲಿ ಇದೇ ಮೊದಲ ಬಾರಿ. ಇದು ಸತತವಾಗಿ 20 ದಿನದಿಂದ ಸುರಿತಿರೋ ಮಳೆಯಿಂದ ನಾವು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ವರ್ಗದವ್ರಿಗೆ, ತಹಸೀಲ್ದಾರ್ ಆಗ್ಬೋದು, DC ಆಗ್ಬೋದು, ಹಾಲಿ MLA ಆಗ್ಬೋದು, ಮಾಜಿ MLA ಆಗ್ಬೋದು, ನಮ್ಮ ಮಂಡ್ಯ ಜಿಲ್ಲೆ ಸಂಸದರು ಸುಮಲತಾ ಅವರಾಗಿರ್ಬೋದು, ಪ್ರತಿಯೊಬ್ಬರು ಗಮನಕ್ಕೂ ತಂದಿದ್ದೀವಿ. ಪ್ರತಿಯೊಬ್ಬರು ವಿಸಿಟ್ ಕೊಟ್ಟಿದ್ದಾರೆ. ಇಲ್ಲಿ ಈ ನಾಲೆ ಡ್ಯಾಮೇಜ್ ಆಗಿರೋದ್ರಿಂದ ಇದನ್ನು ವೀಕ್ಷಣೆ ಮಾಡಿದ್ರು. ಫಸಲು ಬರುವಂಥ ಭೂಮಿನ ಸಮತೋಲನ ಸಮಭಾಗವಾಗಿ ಮಾಡ್ತೀವಿ ಅಂದರೆ 1.5 ರಿಂದ 2 ಲಕ್ಷ ಬೇಕು. ಸರ್ಕಾರ ಅನೌನ್ಸ್ ಮಾಡಿರೋದು 10,000. 10,000 ಜೊತೆಗೆ ಇಲ್ಲಿ ಹೋಗಿರೋಂಥ ಬೆಳೆ ನಷ್ಟ ಆಗಿದೆ, ಮತ್ತು ಟೀಕು ಮರಗಳೋಗಿದೆ, ತೆಂಗಿನ ಮರಗಳೋಗಿದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯವರೆಲ್ಲ ಬಂದು ಮಾತಾಡಿದ್ರು 25 ದಿನದ ಹಿಂದೆ ಕಳೆದ ನಂತರ ಇವತ್ತಿನವರೆಗೂ ಯಾವುದೋ ರೈತರಿಗೆ ಯಾರೂ ಸಂಪರ್ಕ ಮಾಡಿಲ್ಲ. ಯಾವುದೇ ಥರದ ಇಲ್ಲಿ ಡ್ಯಾಮೇಜ್ ಆಗಿರೋದಕ್ಕೆ ಏನು ಇದನ್ನ ಭರ್ತಿ ಮಾಡಿ ಇದನ್ನ ಸರಿಪಡಿಸುವಂಥ ಕಾಮಗಾರಿಗಳು ನಡೀತಿಲ್ಲ. ಸಾಲ ಮರುಪಾವತಿ ಮಾಡಿ, ಬಡ್ಡಿ ಮರುಪಾವತಿ ಮಾಡಿ, ಸರ್ಕಾರನೇ ಆದೇಶ ಮಾಡುತ್ತೆ ಬಡ್ಡಿ ಮರುಪಾವತಿ ಮಾಡಿ, ಸಾಲ ಮರುಪಾವತಿ. ಈ ಥರ ಅನಾಹುತ ಆದರೆ ಎಲ್ಲಿಂದ ಮಾಡೋದು? ರೈತರು ತುಂಬ ಕಂಗಾಲಾಗೋಗಿದ್ದಾರೆ. ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು, ನಮ್ಮ MLA ಅವರು ಬಂದರು, MP ಅವರು ಬಂದರು, ಸುಮ್ಮನೆ ನೋಡ್ಕೊಂಡು ಹೋದ್ರು ಅಷ್ಟೇ. ಇದ್ರ ಬಗ್ಗೆ ಏನೂ ಕಾಳಜಿ ವಹಿಸಿಲ್ಲ. ಇವತ್ತಿನವರೆಗೂ ಕಾಮಗಾರಿಗೂ ಸ್ಟಾರ್ಟ್ ಮಾಡಿಲ್ಲ. ಸೊ ಇದು ಚಿಂದಗಿರಿ ಕೊಪ್ಲು ಗ್ರಾಮದ ರೈತರ ಒಂದು ಹಳಲಾಗಿರ್ತಕ್ಕಂಥದ್ದು. ಚಿಂದಗಿರಿ ಕೊಪ್ಲು ಗ್ರಾಮದಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಅನ್ನೋ ವಿಶೇಷ ಅಭಿಯಾನ ಮಾಡಿತ್ತು. ದೇಶಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡಲು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.